ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಒಂದು ಸೆಕೆಂಡ್ ಕಣ್ಮುಚ್ಚಿ ನಾನು ಹೇಳೋದನ್ನ ಇಮ್ಯಾಜಿನ್ ಮಾಡಿ. ಇವತ್ತು ನಿಮ್ಮ ರಿಸಲ್ಟ್ ದಿನ. ನಿಮ್ಮ ಹೆಸರು ಟಾಪರ್ ಲಿಸ್ಟಲ್ಲಿದೆ. ನಿಮ್ಮ ಅಪ್ಪ ಅಮ್ಮ ಓಡೋಡ್ ಬಂದು ನಿನ್ನ ತಪ್ಕೋತಿದ್ದಾರೆ. ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸು ನಿಮ್ಮ ಫೋಟೋನೇ ಸ್ಟೇಟಸಲ್ಲಿ ಹಾಕಿದ್ದಾರೆ. ನಿಮ್ಮ ಶಿಕ್ಷಕರು ಕೇಕ್ ಕಟ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಯಪ್ಪ, ವಾಟ್ಸಾಪ್ ಸ್ಟೇಟಸ್ ತುಂಬ ನೀವೇ ಇದ್ದೀರಾ. ಓಹ್, ಎಷ್ಟು ಖುಷಿ ಆಗತ್ತೆ ಅಲ್ವಾ? ಈಗ ಇನ್ನೊಂದು ಸನ್ನಿವೇಶ ಹೇಳ್ತೀನಿ, ಕಣ್ಮುಚ್ಕೊಂಡು ಕೇಳಿಸ್ಕೊಳ್ಳಿ. ಅದೇ ಎಕ್ಸಾಮ್ ರಿಸಲ್ಟು ದಿನ. ನಿಮ್ಮ ಹೆಸರು ಫೇಲ್ ಆಗಿರೋ ಸ್ಟೂಡೆಂಟ್ಸ್ಗಳ ಲಿಸ್ಟ್ನಲ್ಲಿದೆ. ಎಲ್ರೂ ಬಂದು ಕೇಳ್ತಿದ್ದಾರೆ, ಪಾಸ್ ಆಯ್ತಾ, ಎಷ್ಟು ಮಾರ್ಕ್ಸ್ಕು ಅಂತ ಕೇಳ್ತಾ ಇರ್ತಾರೆ. ನಿಮಗೆ ಹೇಳ್ಕೊಳ್ಳೋಕ್ಕೂ ಮನಸ್ಸಿರಲ್ಲ, ಅಲ್ಲಿಂದ ಓಡೋಗ್ತೀರಾ. ಅಪ್ಪ ಅಮ್ಮೋ ನಿನ್ ಮುಖನೂ ತೋರ್ಸಕ್ಕಾಗಲ್ಲ. ನಿಮ್ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ, ಏನಾಯ್ತು ಗೆಳೆಯ ನಿನ್ ರಿಸಲ್ಟ್ ಅಂತ. ನಿನ್ ಕಣ್ ತುಂಬ ನೀರು ತುಂಬ್ಕೊಂಡಿರುತ್ತೆ, ಹೇಳ್ಕೊಳಕ್ಕಾಗಲ್ಲ. ಓಕೆ, ಇವಾಗ ಕಣ್ಣು ಓಪನ್ ಮಾಡಿ. ಯಾವ್ದು ಬೇಕು ನಿಮ್ಗೆ? ತಂದೆ ತಾಯಿ ಖುಷಿ ದೊಡ್ದು, ನಿಮಗ್ ಬರ್ತಾ ಇರೋ ನಿದ್ದೆ ದೊಡ್ದು. ಫೇಲ್ ಆಗಿ ಸಮಾಜದ ಮುಂದೆ ನಿಲ್ತಿರೋ, ಇಲ್ಲದೆ ಸಮಾಜದ ಮುಂದೆ ಬೇಷ್ ಅಂತ ಚಪ್ಪಾಳೆ ಹೊಡ್ಸ್ಕೋತಿರೋ. ಇಂಗ್ಲೀಷಲ್ಲಿ ಒಂದ್ ಮಾತಿದೆ, ಇಫ್ ಯು ವೇಸ್ಟ್ ಟುಡೇ ಯು ಲಾಸ್ ಟುಮಾರೋ. ನಿಮ್ಗಂದ್ ಕೈ ಸತ್ಯ ಹೇಳ, ಅದ್ ನಿಮ್ಗೆ ಅರ್ಗಿಸ್ಕೊಳಕ್ಕಾಗಲ್ಲ. ಈ ವಿಡಿಯೋ ನೀವು ನೋಡ್ತಿರೋ ವಿದ್ಯಾರ್ಥಿಗಳು ಏನಾಗ್ಬೇಕು ಅಂತ ಅನ್ಕೊಂಡಿದಾರೋ ಅದಾಗೋಕಾಗ್ತಿಲ್ಲ. ಯಾಕೆ ಸರ್? ಅವ್ರತ್ರ ಟ್ಯಾಲೆಂಟ್ ಇಲ್ವಾ? ಅವ್ರು ಓದ್ತಿಲ್ವಾ? ಅವ್ರ ಸ್ಕೂಲ್, ಕಾಲೇಜ್, ಕಾಂಪಿಟೇಟಿವ್ ಸೆಂಟರ್ಗೆ ಹೋಗಿ ಬರ್ತಾ ಇಲ್ವಾ? ನಿಮ್ಗೇನ್ ಗೊತ್ತು ಸರ್ ಅವ್ರ ಕನಸುಗಳ ಬಗ್ಗೆ? ಬಟ್ ಅವ್ರ ಕನಸುಗಳು ನನಸಾಗೋ ಅಷ್ಟು ಕಷ್ಟಪಡ್ತಾ ಇಲ್ವೇ? ನಾಳೆ ನಾಳೆ ಅಂತ ತಳ್ಳಿ ಹಾಕೋದು, ಸುಸ್ತಾಗ್ತಿದೆ ಅನ್ನೋದು, ಅರ್ಥ ಆಗ್ತಿಲ್ಲ ಅನ್ನೋದು. ನೀವೆಲ್ರೂ ಒಂದು ವಿಚಾರ ತಿಳ್ಕೊಳ್ಳಿ, ನಿಮ್ಗ್ ಜೀವನದಲ್ಲಿ ಏನ್ ಬೇಕು ಅನ್ನೋದು ಕನಸಿನಿಂದ ಬರಲ್ಲ. ಕನಸನ್ನ ನನಸು ಮಾಡೋ ಪ್ರಯತ್ನದಿಂದ, ಸವಾಲ್ನ ಎದುರಿಸೋದ್ರಿಂದ ಕನಸು ನನಸಾಗುತ್ತೆ. ನೀವ್ ಏನನ್ಕೊಂಡಿದ್ದೀರಾ? ಟಾಪರ್ಸು, ಸಾಧಕರೇನ್ ಮಂಗಳ ಗ್ರಹದಿಂದ ಬಂದಿದ್ರಾ? ಯಾವುದೇ ಕಾರಣಕ್ಕೂ ಇಲ್ಲ. ದೇವ್ರವ್ರಿಗೇನಾದ್ರೂ ಸ್ಪೆಷಲ್ ಬ್ರೈನ್ ಫಿಟ್ ಮಾಡಿ ಕಳಿಸಿದ್ರಾ? ಚಾನ್ಸೇ ಇಲ್ಲ. ಅವರು ನಿಂತರನೇ ಹುಟ್ಟಿ ಬೆಳೆದಿರೋರು. ಅವ್ರಿಗೂ ನಿಮ್ಗೂ ಏನು ವ್ಯತ್ಯಾಸ ಗೊತ್ತಾ? ಅವರು ನಾಳೆವರೆಗೂ ಕಾಯಲ್ಲ. ಪರ್ಫೆಕ್ಟ್ ಮೂಡು, ಪರ್ಫೆಕ್ಟ್ ಟೈಮು, ಪರ್ಫೆಕ್ಟ್ ದಿನಕ್ಕೋಸ್ಕರ ಕಾಯಲ್ಲ. ಇವತ್ತು ಮಾಡಬೇಕು ಅನ್ನೋ ಕೆಲಸ ಈಗ ಮಾಡ್ತಾರೆ. ಈಗ ಮಾಡಬೇಕು ಅಂತ ಅನ್ಕೊಂಡ್ರೆ ಕೆಲಸನ ಈ ಸೆಕೆಂಡಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಬಳಿ ಕಾರಣ ಇಲ್ಲ, ಬರೀ ಒಂದೇ ಗುರಿ, ಓದುವುದು ಓದುವುದು ಅಷ್ಟೇ. ಆದರೆ ನಿಮ್ಮ ಹತ್ರ 100 ಕಾರಣ. ನೀವಿವತ್ತು ಸ್ಟಾರ್ಟ್ ಮಾಡಿ ಅಂದರೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀರಾ. ಒಳ್ಳೆ ಮೂಡು, ಒಳ್ಳೆ ಟೈಮು, ಒಳ್ಳೆ ವಾತಾವರಣನ ಕಾಯ್ತೀರಾ. ಇದು ವಿಪರ್ಯಾಸ ಅಲ್ವಾ? ಸರಿ ಸರ್, ನಾನು ಇವಾಗ ಏನು ಮಾಡಬೇಕು? ಫುಲ್ ಇಂಟ್ರೆಸ್ಟ್ ಬಂದಿದೆ ನಿಮ್ಮ ಮಾತು ಕೇಳಿ. ಇವಾಗ ನಾನು ಏನು ಮಾಡಬೇಕು? ನನಗೊಂದು ಸೊಲ್ಯೂಷನ್ ಕೊಡಿ ಸರ್. ನಾನು ಓದ್ತೀನಿ, ಖಂಡಿತವಾಗ್ಲೂ ನಾನು ಸಾಧನೆ ಮಾಡ್ತೀನಿ. ಹೌದಾ? ಹಾಗಾದರೆ ನಾನು ನಿಮಗೆ ನಿಮ್ಮ ಜೀವನ ಬದಲಿಸೋ 5 ಸೊಲ್ಯೂಷನ್ ಕೊಡ್ತೀನಿ. ದಯವಿಟ್ಟು ಗಮನವಿಟ್ಟು ಕೇಳಿ. ಮೊದಲನೇದು, ನಿಮ್ಮ ಫೋನು, ನಿಮ್ಮ ನಿದ್ದೆಲೂ ಕಾಡ್ತಾ ಇರೋ ನಿಮ್ಮ ಸ್ನೇಹಿತೆ ಇವರೆಲ್ಲರೂ ನಿಮ್ಮ ರಿಸಲ್ಟ್ ಬರೋ ತನಕ ಅವರೆಲ್ಲ ನಿಮ್ಮ ಶತ್ರುಗಳು. ಇವರಿಂದ ದಯವಿಟ್ಟು ದೂರ ಇರಿ. ಇದರಿಂದ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ. ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂತೆ ಬೇರೆ ಡಿಸ್ಟ್ರಾಕ್ಷನ್ ಇರುತ್ತೆ, ಅದರಿಂದಲೂ ನೀವು ದೂರ ಇರಬೇಕು. ನಮ್ಮ ಫಸ್ಟ್ ಸೊಲ್ಯೂಷನ್, ನೀವು ಸಾಧನೆ ಮಾಡಬೇಕು ಅಂತಿದ್ರೆ ಇದನ್ನು ಫಾಲೋ ಮಾಡಲೇಬೇಕು. ಹಾಗೆ ಮಾಡಿದ್ರೇ ನೀವು ಸಾಧನೆ ಮಾಡೋಕ್ಕಾಗೋದು. ನನ್ನ ಒಂದು ಮಾತು, ಇವರಿಂದ ದೂರ ಇರಿ, ದೂರ ಇರಿ, ದೂರ ಇರಿ ಅಷ್ಟೇ. ಓಕೆ ಸರ್, ನಿಮ್ಮ ಮಾತು ಕೇಳ್ಕೊಂಡು ನಾವು ದೂರ ಇರ್ತೀವಿ, ಆದರೂ ನಮಗೆ ಓದಕ್ಕಾಗ್ತಿಲ್ಲ. ಡೋಂಟ್ ವರಿ, ಅದಕ್ಕೆ ಅಂತಲೇ ಸೆಕೆಂಡ್ ಸೊಲ್ಯೂಷನ್ ಇದೆ. ಅದೇ 555 ಸೊಲ್ಯೂಷನ್. ಯಾವಾಗ ನಿಮಗೆ ಓದಕ್ಕೆ ಇಷ್ಟ ಆಗ್ತಿಲ್ವಾ, ಆಗ ಈ ಟೆಕ್ನಿಕ್ನ ಯೂಸ್ ಮಾಡಿ. ಬೇಸಿಕಲಿ ನೀವು ಶಾರ್ಟ್ ಟೈಮ್ ಗೋಲ್ಸ್ನ ಸೆಟ್ ಮಾಡ್ಕೊಂಡು ಓದಬೇಕು. ಅದೇಗೆ ಸರ್ ಅಂತ ಕೇಳ್ತೀರಾ? ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ಓದೋದಕ್ಕೆ ಎತ್ಕೊಳ್ಳಿ. 5 ನಿಮಿಷ ಓದಿ ಸ್ಟಾಪ್ ಮಾಡಿ, ಮತ್ತೆ 5 ನಿಮಿಷ ಓದಿ ಸ್ಟಾರ್ಟ್ ಮಾಡಿ, ಮತ್ತೆ 5 ನಿಮಿಷ ಓದಿ ಸ್ಟಾಪ್ ಮಾಡಿ. ಇವಾಗ ನಿಮಗೆ ಓದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ವಾ? ನಿಮ್ಮ ಬ್ರೈನಿಗೆ ಹೇಳಿ, 5 ನಿಮಿಷ ಓದೋಣ, ಹಠ ಆಡೋಣ. 5 ನಿಮಿಷ ಓದೋಣ, ಫೋನ್ ನೋಡೋಣ. 5 ನಿಮಿಷ ಓದೋಣ, ಬ್ರೇಕ್ ಕೊಡೋಣ. ನೋಡಿ, ಇವಾಗ ನಿಮಗೆ ಗೊತ್ತಿಲ್ದೇನೆ 5 ನಿಮಿಷ ಅಂತ 15 ನಿಮಿಷ ಆಯ್ತು. ಅದೇ ನೀವು ಡೈರೆಕ್ಟಾಗಿ 15 ನಿಮಿಷ ಓದ್ತೀನಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸು ನಿಮ್ಮನ್ನ ಓದಕ್ಕೆ ಬಿಡಲ್ಲ. ಆಲ್ಮೋಸ್ಟ್ 99% ಸ್ಟೂಡೆಂಟ್ಸಿಗೆ ಇದೇ ರೀತಿ ಆಗತ್ತೆ, ಓದಕ್ಕೆ ಬಿಡಲ್ಲ. ಹೀಗೆ 5 ನಿಮಿಷ ಓದ್ಕೊಂಡು ಬನ್ನಿ, 15 ನಿಮಿಷ ಆಗತ್ತೆ. ಓದಾಡ್ಕೊಂಡು ಇನ್ನು 15 ನಿಮಿಷ ಕಂಟಿನ್ಯೂಸ್ ಆಗಿ ಓದಿಲ್ಲ, 30 ನಿಮಿಷ ಆಯ್ತಾ? ಹೀಗೆ ಫಸ್ಟು 5 ನಿಮಿಷ ಓದ್ತೀರಾ, 15 ನಿಮಿಷ ಆಗತ್ತೆ. ನೆಕ್ಸ್ಟು ಇನ್ನು 15 ನಿಮಿಷ ಕಂಟಿನ್ಯೂಸ್ ಆಗಿ ಓದ್ತೀರಾ, 30 ನಿಮಿಷ ಆಗತ್ತೆ. ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು 30 ಮಿನಿಟ್ಸ್ ಓದಿ. ಹೀಗೆ 1 ವಾರ ನೀವು ಟ್ರೈ ಮಾಡಿ. 100% ನಿಮಗೆ ಗೊತ್ತಿಲ್ಲದೇನೆ ನೀವು ಓದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವೇ ಟ್ರಿಕ್ನ ಯೂಸ್ ಮಾಡಿಕೊಂಡು ಓದೋಕೆ ಕುಟ್ಕೋತಾ ಇದ್ದೀವಿ, ಓದಿದ್ ಮರ್ತೋಗುತ್ತಲ್ಲ ಅಂತ ಅಂತೀರಾ? ಅದು ಡೋಂಟ್ ವರಿ, ಅದಕ್ಕೂ ಒಂದು ಟ್ರಿಕ್ ಇದೆ. ನಿಮ್ಮ ಬ್ರೈನ್ನ ಬರೆದಿಟ್ಕೊಳ್ಳೋದನ್ನ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳುತ್ತೆ.
ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಬರ್ದಿಟ್ಕೊಳ್ಳಿ. ಆಗ ಓದಿದ್ದು ಹೆಚ್ಚು ಕಾಲ ನೆನಪಿರುತ್ತೆ. ಓಕೆನಾ? ನೆಕ್ಸ್ಟ್, ಇವಾಗ ಓದೋಕೆ ಇಂಟ್ರೆಸ್ಟ್ ಬಂದಿದೆ. ನಿಮ್ಮ ಡಿಸ್ಟ್ರಾಕ್ಷನ್ಸ್ನ ನೀವು ದೂರ ಇಟ್ಟಿದ್ದೀರಾ. ಈಗ ನಿಮ್ಮ ಹತ್ರ ಒಳ್ಳೆ ಟೈಮ್ ಟೇಬಲ್ ಇಲ್ಲ ಅಂದರೆ ಈ ಇಂಟ್ರೆಸ್ಟ್ 1 ವಾರ ಅಷ್ಟೇ. ಈಗ ನಾನು ನಿಮಗೆ ಎಲ್ರಿಗೂ ಒಂದೇ ಟೈಮ್ ಟೇಬಲ್ನ ಕೊಡೋಕ್ಕಾಗಲ್ಲ. ಯಾಕಂದರೆ ಕೆಲವರು ಓದ್ತಾ ಇರ್ತೀರಾ, ಕೆಲವ್ರು ಕೆಲಸ ಮಾಡ್ತಾ ಇರ್ತೀರಾ. ಆದರೆ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ನಿಮಗೆ ಕೆಲವ್ರಿಗೆ 1 ಅವರ್, 2 ಅವರ್, 3 ಅವರ್ ನೀವು ಯಾವ ಟೈಮಲ್ಲಿ ಫ್ರೀ ಆಗ್ತೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಯಾವ ಟೈಮಲ್ಲಿ ಓದಿದ್ರೆ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಆ ಟೈಮಲ್ಲಿ ನೀವು ಆ ಟೈಮ್ನ ಫಿಕ್ಸ್ ಮಾಡ್ಕೋಬೇಕು. 1 ಅವರ್, 2 ಅವರ್ ಅಥವಾ 6 ಅವರ್ ತನಕ ಒಬ್ಬೊಬ್ಬರಿಗೆ ಟೈಮ್ ಇರುತ್ತೆ. ಫಸ್ಟ್ ಟೈಮ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ತಕ್ಕನಾಗೆ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವೇನಾದರೂ 4 ಅವರ್ ಓದ್ತೀನಿ ಅಂತ ಟೈಮ್ ಫಿಕ್ಸ್ ಮಾಡ್ಕೊಂಡ್ರೆ ಬೆಳಗ್ಗೆ 2 ಅವರ್, ರಾತ್ರಿ 2 ಅವರ್ ಓದಿ. ಫಸ್ಟು ಈಸಿಯಾಗಿರೋ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನೆಕ್ಸ್ಟು ಸ್ವಲ್ಪ ಟಫ್ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮತ್ತೆ ನೀವೇನಾದರೂ ಸ್ವಲ್ಪ ಡಿಮೋಟಿವೇಟ್ ಆದರೆ ಈ ವಿಡಿಯೋನ ಮತ್ತೆ ನೋಡಿ. ಇಷ್ಟೆಲ್ಲ ಆದರೂ ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ ಅಂತ ಅಂದರೆ ಅದಕ್ಕೂ 5ನೇ ಸೊಲ್ಯೂಷನ್ ಇದೆ. ಸೊ ನಿಮಗೆ ಅನ್ಕೊಂಡಂಗೆ ನೀವು 4 ಅವರ್ ಓದಿದ್ರೆ ನಿಮಗೆ ನೀವೇ ಟ್ರೀಟ್ ಕೊಟ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡಿಲ್ವಾ? ನಿಮಗೆ ಇಷ್ಟ ಆಗುವಂಥ ಕೆಲಸ ಮಾಡಿ, ಡ್ಯಾನ್ಸ್ ಮಾಡಿ, ಮ್ಯೂಸಿಕ್ ಕೇಳಿ, ಆ್ಯಂಡ್ ನೀವು ಅನ್ಕೊಂಡಿದ್ದ ಅಚೀವ್ ಮಾಡಲಿಲ್ಲ ಅಂದರೆ ನಿಮಗೆ ನೀವೇ ಶಿಕ್ಷೆ ಕೊಡಬೇಕು. ಆ ಶಿಕ್ಷೆ ಏನು ಅಂದರೆ ಫೋನ್ ನೋಡದೇ ಇರೋದು, 20 ಬೈಸ್ಕಿ ಹೊಡೆಯೋದು, ರೀಲ್ಸ್ ನೋಡದೇ ಇರೋದು. ಹೀಗೆ ನಿಮಗೆ ನೀವೇ ಶಿಕ್ಷಣ ಕೊಟ್ಟು ಆವಾಗ ನಿಮ್ಮ ಬ್ರೈನಿಗೆ ಶಿಕ್ಷೆ ಇಷ್ಟ ಆಗಲ್ಲ. ನೀವು 4 ಅವರ್ ಓದಬೇಕು ಅಂತ ಅನ್ಕೊಂಡಿದ್ರೆ ಓದ್ತೀರಾ. ಸೊ ಆವಾಗ ನಿಮ್ಮ ಬ್ರೈನು ಒಂದು ಟ್ರ್ಯಾಕಿಗೆ ಬಂದು ತಲುಪುತ್ತೆ. ನಿಮಗೆ ನೀವೇ ರಿವಾರ್ಡ್ ಮಾಡ್ಕೋಬೇಕು ಅಂದರೆ 1 ಚಾಪ್ಟರ್ ಓದಿದ್ದೀರಾ, ಅದರಲ್ಲಿ ಓದಿರೋದು ನೆನಪಿದೆ. ಚಾಪ್ಟರ್ನ ನೀವು ಕಲ್ತಿದ್ದೀರಾ, ಅದರಲ್ಲಿ ಯಾವುದೇ ಕ್ವೆಶ್ಚನ್ ಕೇಳಿದ್ರೂ ನೀವು ಬರೆಯೋದಕ್ಕೆ ರೆಡಿಯಾಗಿದ್ದೀರಾ. ಸೊ ನಿಮಗೆ ನೀವೇ ಅಪ್ರಿಷಿಯೇಟ್ ಮಾಡ್ಕೋಬೇಕು. ನನ್ನ ಹತ್ರನೂ ಟ್ಯಾಲೆಂಟ್ ಇದೆ, ನನಗೂ ಓದಕ್ಕಾಗತ್ತೆ. ಸೊ ಇವಾಗ ಈ ವಿಡಿಯೋ ನೋಡಿದ್ದೀರಾ, ಮೋಟಿವೇಟ್ ಆಗಿದ್ದೀರಾ. ಮತ್ತೆ ಹಳೆ ವ್ಯಕ್ತಿಯಾಗಬೇಡಿ, ಸೋಂಬೇರಿತನ ಅನ್ನೋದನ್ನ ಬಿಟ್ಬಿಡಿ. ಓದಿ, ಕಷ್ಟಪಟ್ಟು ಇಷ್ಟಪಟ್ಟು ಓದಿ. ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಿಮ್ಮ ತಂದೆ ತಾಯಿ ಫೋಟೋನ ನಿಮ್ಮ ರೂಮಲ್ಲಿ ಇಟ್ಕೊಳ್ಳಿ. ಅವ್ರು ಪಡ್ತಿರೋಂಥ ಕಷ್ಟಗಳು ನಿಮ್ಮನ್ನ ಓದಿಸೋದಿಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅದೆಲ್ಲ ನೆನ್ಪು ಮಾಡ್ಕೊಳ್ಳಿ. ನಾನೇನಾದರೂ ಸಾಧನೆ ಮಾಡಲೇಬೇಕು ಅನ್ನೋ ಹಠಛಲ ನಿಮ್ಮ ಮನಸ್ಸಲ್ಲಿ ನೀವೇ ತುಂಬ್ಕೋಬೇಕು. ಸೊ ಓದ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ ಇದ್ದು ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.